ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ವ್ಲಾಗ್ಸ್ ಇನ್ ಕನ್ನಡ. ಸೊ ಈ ಚಾನಲಲ್ಲಿ ನಾನು ವೀಡಿಯೋಸ್ ಪೋಸ್ಟ್ ಮಾಡಿ ಹತ್ತತ್ರ ಒಂದು 2-3 ತಿಂಗಳು ಆಗೋಗಿತ್ತು. ಈ 2-3 ತಿಂಗಳಲ್ಲಿ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಅನ್ನೋದು ಆಗಿದೆ. ಸೊ ಎಲ್ಲರ ಲೈಫಲ್ಲೂ ಅಷ್ಟೇ ಅಲ್ವಾ, ಏನಾದರೂ ಒಂದು ಚೇಂಜಸ್ ಅನ್ನೋದು ಆಗ್ತಿರತ್ತೆ, ಆಗಲೇಬೇಕು. ಆಗಲೇ ಲೈಫ್ ಅನ್ನೋದು ಚೆನ್ನಾಗಿರೋದು. ಸೊ ಪ್ರತಿದಿನ ಏನಾದರೂ ಒಂದು ಚೇಂಜಸ್ ಅನ್ನೋದು ನಮಗೆ ಗೊತ್ತಾಗ್ತಿರತ್ತೆ. ಸೊ ನನ್ನ ಲೈಫಲ್ಲಿ ಏನದು ನ್ಯೂ ಚಾಪ್ಟರ್ ಓಪನ್ ಆಗಿರೋದು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಹಾಗೆ ತಿಳಿಸ್ತೀನಿ ನಾನು. ಮತ್ತು ಈಗ ಬೆಳಗ್ಗೆನೇ ಎದ್ದು ಆಯುಷಿನ ಸ್ಕೂಲ್ಗೆ ಕಳಿಸ್ಕೊಡೋದಕ್ಕೆ ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಇದು ನೈಟು ಆಯುಷಿ ಆಟಾಡಿ ಎಲ್ಲನೂ ಹಾಗೆ ಇಟ್ಬಿಟ್ಟಿದ್ದಾಳೆ, ಏನೂ ತೆಗ್ದಿಟ್ಟಿಲ್ಲ. ಸೊ ಹಾಗೆ ಕಿಚನಲ್ಲಿ ಕೆಲಸ ಮಾಡಿಕೊಂಡು ಹಾಲು ಹಾಗೆ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ. ಇಲ್ಲಿ ಟೆಂಟ್ ಹೌಸ್ ಒಳಗಡೆ ನೋಡಿ ಪ್ರತಿಯೊಂದು ಗೊಂಬೆನೂ ತಂದು ಇಲ್ಲೇ ಜೋಡಿಸಿಟ್ಕೊಂಡಿರ್ತಾಳೆ. ಅವಳಿಗೆ ತುಂಬ ಇಷ್ಟ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಈ ಸ್ಯಾಟರ್ಡೇ ಸಂಡೇ ಬಂತು ಅಂತ ಹೇಳಿದ್ರೆ ಫುಲ್ ಈ ಟೆಂಟ್ ಹೌಸ್ ಒಳಗಡೆನೇ ಇರ್ತಾಳೆ. ಮೋಸ್ಟ್ಲಿ ಮಲಗೋದು, ಹೋಮ್ವರ್ಕ್ ಮಾಡ್ಕೊಳೋದು ಎಲ್ಲನೂ ಇಲ್ಲೇ ಮಾಡ್ತಿರ್ತಾಳೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಆಯುಷಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದರು. ಸೊ ನಾನು ಅದನ್ನು ಸ್ಯಾಟರ್ಡೇ ಸಂಡೇ ಮಾಡೋದಕ್ಕಾಗಿಲ್ಲ ಕೆಲವೊಂದು ರೀಸನ್ಸಿಂದ. ಅದಕ್ಕೆ ಇವತ್ತು ಮಂಡೇ ಬೆಳಗ್ಗೆನೇ ಮಾಡೋಣ ಅಂತ ಹೇಳಿ ತೆಗ್ದಿಟ್ಟಿದ್ದೀನಿ. ಸೈಡ್ ಬೈ ಸೈಡ್ ಹಾಗೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಒಂದೊಂದು ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಸಿಂಪಲಾಗಿ ಮಾಡಿ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಏನು ಅಂತ ಹೇಳಿದ್ರೆ, ಕ್ಲಾಕ್ದು ಪ್ರಾಜೆಕ್ಟ್ ಕೊಟ್ಟಿದ್ದರು ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೋಸ್ಕರ. ಸೊ ಅದಕ್ಕೆ ನಾನಿವತ್ತು ಇದನ್ನು ಮಾಡ್ತಾಯಿದ್ದೀನಿ. ಫುಲ್ ವೀಡಿಯೋ ಎಲ್ಲ ಏನು ಹಾಕಿಲ್ಲ, ಸುಮ್ಮನೆ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಅದನ್ನು ಜಸ್ಟ್ ಇಲ್ಲೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸ್ಕೂಲಲ್ಲಿ ಮಕ್ಕಳು ಮಾಡ್ಕೊಂಬರಲಿ ಅಂತ ಹೇಳಿಕೊಡ್ತಾರೆ, ಬಟ್ ಇದು ಪ್ಯಾರೆಂಟ್ಸ್ ಮಾಡೋ ರೀತಿ ಆಗೋಗುತ್ತೆ ಮನೇಲಿ. ನೋಡಿ ಫೈನಲಾಗಿ ಈಗ ಬಂತು ಇದು. ತುಂಬ ಸಿಂಪಲ್ಲಾಗಿ ಮಾಡಿದೆ. ಇನ್ನೂ ಬೇರೆ ರೀತಿ ಎಲ್ಲನೂ ಇತ್ತು, ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿ ನೋಡಿದೆ. ಬಟ್ ನನಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ನಾನು ಸ್ಕ್ವೇರ್ ಟೈಪಲ್ಲಿ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ, ಈಗ ಮನೇಲಿ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ನಮಗೆ ಫೀಲ್ ಆಗ್ತಿರುತ್ತೆ. ಒಂದೊಂದು ಸಲ ಮನೇಲಿ ತುಂಬ ಕಿತ್ತಾಡೋದಾಗಿರ್ಬೋದು, ಇಲ್ಲ ಪದೇ ಪದೇ ಹುಷಾರು ತಪ್ಪೋದಾಗಿರ್ಬೋದು ಮಕ್ಕಳಿಗೆ. ಆ ರೀತಿ ಇದ್ದಾಗ ನೀವು ಮನೆ ಒರೆಸುವಾಗ ಒಂದು ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ಅದರಲ್ಲಿ ಹಾಕಿ ಮನೆ ಒರೆಸಿ ನೋಡಿ, ನಿಮಗೆ ತುಂಬಾ ರಿಲೀಫ್ ಅನ್ನೋದು ಆಗುತ್ತೆ, ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಉಪ್ಪಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿಸ್ ಇದ್ದಾಗ ಈ ರೀತಿ ಮಾಡಿದ್ರೆ ನನಗೆ ತುಂಬಾ ಸಮಾಧಾನ ಆಗುತ್ತೆ, ತುಂಬ ಒಂದು ರೀತಿ ಪಾಸಿಟಿವ್ ಫೀಲಿಂಗ್ ಎಲ್ಲನೂ ಕೊಡ್ತಿರುತ್ತೆ. ಸೊ ಬೆಳಗ್ಗೆನೇ ಎಲ್ಲನೂ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಈಗ ದೇವ್ರ ಪೂಜೆನೂ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಅನಿಸಿದ್ರೆ ಹಾಗೆ ಮಾಡಿಬಿಡ್ತೀನಿ. ಒಂದೊಂದ್ಸಲ ಬೆಳಗ್ಗೆನೇ ಪೂಜೆ ಮಾಡಬೇಕು ಅನ್ನಿಸ್ದಾಗ ಬೆಳಗ್ಗೆನೇ ಮುಗಿಸ್ಕೊತೀನಿ, ಇಲ್ಲ ಅಂದರೆ ಸಂಜೆ ಟೈಮಲ್ಲೂ ಪೂಜೆನ ನಾನು ಮಾಡ್ತಾ ಇರ್ತೀನಿ. ಈಗ ನೋಡಿ ಏನೋ ಒಂದು ರೀತಿ ತುಂಬ ಖುಷಿ ಆಗುತ್ತೆ ಪೂಜೆ ಮಾಡಿದ ನಂತರ ದೇವ್ರ ಫೋಟೋಸ್ ಎಲ್ಲ ನೋಡೋದಕ್ಕೆ, ಹೂವಿನ ಅಲಂಕಾರ ಎಲ್ಲ ಮಾಡಿದಾಗ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿರುತ್ತೆ. ಅದಕ್ಕೆ ಪ್ರತಿ ಸಲವೂ ನಾನು ಇದನ್ನು ಒಂದು ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೆದಿಟ್ಕೊಳ್ತೀನಿ. ಮನ್ಸಿಗೆ ತುಂಬ ಬೇಜಾರಾದಾಗ ನೋಡಿದಾಗ ಒಂಥರ ಖುಷಿ ಆಗ್ತಿರುತ್ತೆ ಅಲ್ವಾ, ಅದಕ್ಕೆ. ಮತ್ತು ನನ್ನ ಲೈಫಲ್ಲಿ ನ್ಯೂ ಚಾಪ್ಟರ್ ಓಪನ್ ಆಗಿದೆ ಅಂತ ಹೇಳ್ತಿದ್ನಲ್ವ, ಅದು ಏನು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಗೊತ್ತಿರೋದಕ್ಕೆ ಚಾನ್ಸ್ ಇಲ್ಲ, ನಾನು ಆಲ್ರೆಡಿ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಬಟ್ ಇಂಜಿನಿಯರ್ ಮುಗ್ದಿದ ನಂತರ ಕೆಲ್ಸಕ್ಕೆ ಹೋಗೋದಕ್ಕಾಗಲಿಲ್ಲ. ಮದುವೆ ಆಯಿತು, ಹಾಗೆ ಮನೆಯವ್ರು ಬೇಡ ಅಂತ ಹೇಳಿದ್ರು. ಸೊ ಕೆಲ್ಸಕ್ಕೆ ಹೋಗಲೇ ಇಲ್ಲ ನಾನು. ಬಟ್ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ತುಂಬಾ ಇಂಟ್ರೆಸ್ಟು, ವರ್ಕ್ ಮಾಡಬೇಕು ಅಂತಲೇ ಹೇಳಿ ತುಂಬ ಇಂಟ್ರೆಸ್ಟ್ ಇತ್ತು. ಎಷ್ಟು ಇದು ಮಾಡಿದ್ರು ಬೇಡ ಅಂತ ಹೇಳಿಬಿಟ್ರು ಮನೇಲಿ, ಸರಿ ಅಂತ ಸುಮ್ಮನೆ ಆಗೋಗಿದ್ದೆ. ಬಟ್ ಈಗ ನನಗೆ ಒಂದು ಚಾನ್ಸ್ ಸಿಕ್ತು. ಈಗೇನು ಅಂತ ಹೇಳಿದ್ರೆ, ಮಕ್ಕಳಿಬ್ರು ಸ್ವಲ್ಪ ದೊಡ್ಡವರಾಗ್ತಿದ್ದಾರೆ. ನೆಕ್ಸ್ಟ್ ಅವ್ರನ್ನ ಸ್ಕೂಲ್ಗೆ ಜಾಯಿನ್ ಮಾಡಿದ ನಂತರ ಮನೇಲಿ ಒಬ್ಬಳೇ ಇರ್ತೀನಿ, ನಾನು ಈಗಲಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳಿದಾಗ ಅವ್ರು ಓಕೆ ಅಂದರು. ಬಟ್ ಯೋಚನೆ ಮಾಡಿ ನೋಡಿದೆ, ಈಗ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದ್ರ ಮೇಲೆ ಈಗ ಸಾಫ್ಟ್ವೇರ್ ಕಂಪ್ನಿಗೆಲ್ಲ ಹೋದರೆ ಟೈಮ್ ಅನ್ನೋದು ಸೆಟ್ ಆಗೋದಿಲ್ಲ. ಈ ಕಡೆ ಮನೆಯೂ ಮ್ಯಾನೇಜ್ ಮಾಡ್ಕೊಬೇಕು, ಆ ಮಕ್ಕಳನ್ನೂ ನೋಡ್ಕೊಬೇಕು, ಆ ಕಡೆ ಕೆಲಸಕ್ಕೂ ಹೋಗ್ಬೇಕಲ್ವ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ಯೋಚನೆ ಮಾಡಿದೆ. ಓಕೆ, ಮತ್ತು ಹೇಗೂ ಮಕ್ಕಳ ಜೊತೆನೇ ಹೋಗಿ ಮಕ್ಕಳ ಜೊತೆನೇ ಬರಬೇಕು, ಮತ್ತು ಮಕ್ಕಳಿಗೂ ಸೇಫ್ಟಿ ಆಗಿರುತ್ತೆ, ನನಗೂ ಒಂದು ರೀತಿ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ರಿಲೀಫು ಇರುತ್ತೆ ಅಂತ ಹೇಳಿ ನಾನು ಟೀಚರ್ ಪ್ರೊಫೆಷನ್ನ ಚೂಸ್ ಮಾಡಿಕೊಂಡೆ.
ಅದಕ್ಕೆ ನಾನೀಗ ಬಿ ಎಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಬಿ ಎಡ್ ಮಾಡ್ದೇನೂ ಹೋಗ್ಬೋದು ಇಂಜಿನಿಯರಿಂಗ್ ಕ್ವಾಲಿಫಿಕೇಷನಿಂದ. ಬಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಒಂದು ಒಳ್ಳೆ ಸ್ಕೂಲಲ್ಲಿ ಜಾಬ್ ಸಿಗುತ್ತೆ. ಸೊ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು. ಅದಕ್ಕೆ ನಾನು ಈಗ ಬಿ ಎಡ್ ಮಾಡ್ತಾ ಇದ್ದೀನಿ. ಸೊ ಈಗ ಜಾಯಿನ್ ಮಾಡಿದ್ದೀನಿ. ಇನ್ನೇನು ಫೆಬ್ರವರಿಯಲ್ಲಿ ಫಸ್ಟ್ ಸೆಮಿಸ್ಟರ್ ಬರುತ್ತೆ. ಸೊ ಅದಕ್ಕೆ ಈಗ ನಾನು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದರಿಂದ ಈ ವಿಡಿಯೋನ ಹಾಗೆ ಮಾಡಿಕೊಂಡೆ. ನಾನು ನೋಟ್ಸ್ ಎಲ್ಲ ತೆಗ್ದಿದ್ದು, ಬುಕ್ಸ್ ಎಲ್ಲ ಇಟ್ಟಿದ್ದೆಲ್ಲನೂ ಹಾಗೆ ಸುಮ್ಮನೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬಿಲ್ಡಪ್ ಅಲ್ಲ, ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಹಾಗೆ ನಾನು ಶೂಟ್ ಮಾಡಿಕೊಂಡೆ. ಸೊ ಇಷ್ಟೇ ಫ್ರೆಂಡ್ಸ್ ನಾನು ಹೇಳಬೇಕು ಅಂದ್ಕೊಂಡಿದ್ದು. ನಾನೀಗ ಬಿ ಎಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಕೊಡಬೇಕು ಟೈಮ್ ಅನ್ನೋದು, ಫ್ಯಾಮ್ಲಿಗೆ ಟೈಮ್ ಕೊಡಬೇಕು, ಮಕ್ಕಳಿಗೆ ಟೈಮ್ ಕೊಡಬೇಕು. ಬಟ್ ಅದರಲ್ಲಿ ನಮ್ಮನ್ನು ನಾವು ನೋಡ್ಕೊಬೇಕು ಅಲ್ಲ. ಸೊ ಅದಕ್ಕೆ ಮಕ್ಕಳು ಸ್ಕೂಲ್ಗೆ ಹೋದ ನಂತರ ನನ್ನ ಮನೇಲೇ ಇರೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಈ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ವಿ. ಪ್ರತಿ ಸೋಮವಾರ ಈ ದೇವಸ್ಥಾನಕ್ಕೆ ಬರ್ತೀವಿ ಅಂತಲೇ ಹೇಳ್ಬೋದು. ಒಂದು ರೀತಿ ಏನೋ ತುಂಬ ಖುಷಿ ಆಗೋಗುತ್ತೆ ನನಗೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಎಷ್ಟೇ ಕಷ್ಟ ಇದ್ದರೂ ತುಂಬ ರಿಲೀಫ್ ಅನ್ನೋ ಫೀಲ್ ಬಂದುಬಿಡುತ್ತೆ. ಸೊ ಅದಕ್ಕೆ ಮಿಸ್ ಮಾಡೋದಿಲ್ಲ. ಒಂದೊಂದು ವಾರ ಮಿಸ್ ಆಗೋಗುತ್ತೆ. ಬಟ್ ನನಗೆ ಯಾವಾಗೆಲ್ಲ ತುಂಬ ಕಷ್ಟ ಆಗುತ್ತೋ, ತುಂಬ ಹ್ಯಾಪಿಯಾಗಿ ಇರ್ತೀನೋ ಆಗಲೆಲ್ಲನೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಫೀಲ್ ನನಗೆ ಬರ್ತಾನೆ ಇರುತ್ತೆ. ಸೊ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗಲ್ಲಿ ಏನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.